ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ನಾಯಕನಿಂದ ನಾಚಿಕೆ ಆಗುವಂತ ಮಾತು ಬಂದಾವ. ಯುದ್ಧ ವಿರಾಮಕ್ಕ ಟ್ರಂಪ್ ಮಧ್ಯಸ್ಥಿಕೆ ಯಾಕೆ ಬೇಕಿತ್ತು ಅಂತ ಕೇಳೋರು ಕಿವಿ ಕೊಟ್ಟು ಕೇಳಿಸ್ಕೋರಿ. ಪ್ರಿಯಾಂಕ್ ಖರ್ಗೆ ಅವರ, ಸಂತೋಷ್ ಲಾಡ್ ಅವರ, ಕೊತ್ತೂರು ಮಂಜುನಾಥ್ ಅವರ, ಜೈರಾಮ್ ರಮೇಶ್ ಅವರ, ನಿಮಗಿದೆಲ್ಲ ಕೇಳಿಸೈತಿಲ್ರಿ? ಸೇನೆ ಅವರ ಬಾಯ್ ಬಿಟ್ಟು ಹೇಳಿದ್ರು ಇವ್ರಿಗೆ, ಮೋದಿ ಅವ್ರು ಹೇಳಿದ್ರನ ಖರೆ ಅಂತ್ರಿ. ಭಾರತದ ಸೇನೆ ಹೇಳಿದ್ರೆ ನಂಬಿಕೆ ಇಲ್ಲ, ಟ್ರಂಪ್ ಹೇಳಿದ್ರೆ ನಂಬಿಕೆ ಇವ್ರಿಗೆ. ಇವ್ರೆಂತ ಭಾರತೀಯರು? ಇವ್ರೆಲ್ಲರಿಗೆ ಬುದ್ಧಿ ಬರೋ ಕಾಲ ಅದು ಯಾವಾಗ ಬರ್ತೈತೋ ಗೊತ್ತಿಲ್ಲ. ನಮಸ್ಕಾರ ರೀ. ಪಾಕಿಸ್ತಾನ ಭಾರತ ಯುದ್ಧ ಚಾಲು ಆಗಿ ಯುದ್ಧ ನಡೆದು ಯುದ್ಧ ವಿರಾಮ ಘೋಷಣೆ ಆಗಿ ಭಾರತೀಯ ಸೇನೆ ಯುದ್ಧ ಏನು ನಿಲ್ಲಿಸೈತಲ್ಲ, ಅವತ್ತಿನಿಂದಾನು ಇಲ್ಲಿ ತನಕ ಈಗ ನಾ ಮಾತಾಡೋ ತನಕನು ಕಾಂಗ್ರೆಸ್ ನಾಯಕರು ಒಬ್ರಿಲ್ಲ ಅಂದ್ರೆ ಒಬ್ರು ಆರೋಪ ಮಾಡಕತ್ತಾರ. ಯುದ್ಧ ವಿರಾಮ ಯಾಕೆ ಮಾಡ್ಕೊಂಡ್ರಿ? ಯುದ್ಧ ವಿರಾಮ ಮಾಡ್ಕೊಂಡಿದ್ರೆ ಹಿಂದೆ ಡೊನಾಲ್ಡ್ ಟ್ರಂಪ್ ಅದಾರ, ಅವರ ಮಧ್ಯಸ್ಥಿಕೆ ನಿಮಗೆ ಯಾಕೆ ಬೇಕಾಗಿತ್ತು? ಶಿಮ್ಲಾ ಒಪ್ಪಂದ ಮೀರಿ ಬಿಟ್ರಿ, ಮಹಾನಾರೋಪ ಮಾಡಿದ್ರಿ, ಇದ್ಯಾಕೆ ಮಂಡಿ ಊರೋ ಕೆಲಸ ಮಾಡಿದ್ರಿ? ಭಾರತ ವಿಶ್ವಗುರು ಅಂತೀರಿ, ಹೋಗಿ ಅಮೆರಿಕ ಮುಂದೆ ಮಂಡಿ ಊರ್ತೀರಿ. ಮೋದಿ ಟ್ರಂಪ್ ಸ್ನೇಹಕ್ಕಾಗಿ ಇಷ್ಟೆಲ್ಲ ಮಾಡ್ಬೇಕೇನು? ಏನೇನೇನೇನೇನೋ ಯಪ್ಪ, 1-2 ಸಾವಿರಾರು ಮಾತು ಮಾತಾಡಕತ್ತಾರ. ಹೆಂಗೆ ಮಾತಾಡ್ತಾರ್ರಿ? ನಮ್ಮ ಕೊತ್ತೂರು ಮಂಜುನಾಥಿಂದ ಹಿಡಿದು ಹೈಕಮಾಂಡ್ ನಾಯಕರ ತನಕನೂ ಎಲ್ಲರೂ ಮಾತಾಡ್ಯಾರ. ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಜೈರಾಮ್ ರಮೇಶ್, ಕೊತ್ತೂರು ಮಂಜುನಾಥ್, ಇನ್ನು ಸಾಕಷ್ಟು ಮಂದಿ ಬೇರೆ ಬೇರೆ ರಾಜ್ಯದಾಗ ಮಾತಾಡ್ಯಾರ. ಇವ್ರಿಗೆಲ್ಲರಿಗೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಶಾಂತಿ ಬೇಕಿತ್ತು, ಯುದ್ಧ ವಿರಾಮ ಘೋಷಣೆ ಮಾಡಿದ್ಮೇಲೆ ಯುದ್ಧ ಬೇಕಾಯ್ತು. ಉಲ್ಟಾ ಸೀದಾ ಮಾತಾಡ್ತಾರ. ನೀವು ನೋಡಿರ್ತೀರ ಅವರೆಲ್ಲ ಹೆಂಗೆಲ್ಲ ಯುದ್ಧ ವಿರಾಮದ ಬಗ್ಗೆ ಮಾತಾಡೋದು, ಸೀಸ್ ಫೈರ್ ಮಾಡಿ ದೊಡ್ಡ ಅಪರಾಧ ಅನ್ನೋ ರೀತಿ ಮಾತಾಡಿದ್ರು. ಅಷ್ಟಕ್ಕೂ ಸೇನೆ ಅಲ್ಪ ವಿರಾಮ ಅಂತ ಹೇಳೈತೆ ಅನ್ನೋದನ್ನ ಇವರೆಲ್ಲ ಮರ್ತಾರ. ನೀವು ಕೇಳಿರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅವ್ರನ್ನೆಲ್ಲ ಏನೇನು ಹೇಳ್ತಾರೆ ಅದೊಂದ್ಸಲ ನೋಡ್ಕೊಂಡು ಕೇಳ್ಕೊಂಡು ಬರ್ರಿ. ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಒಂದು ಸರಿ ಅಲ್ಲ, 6 ಸರಿ. ನಿನ್ನೆ ಸಾಯಂಕಾಲನೂ ಕೂಡ ಹೇಳಿದ್ದಾರೆ, ನನ್ನಿಂದ ಇದು ಕದನ ವಿರಾಮ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ ಇಂಡಿಯಾ ಪಾಕಿಸ್ತಾನ ಅವರಿಗೆ, ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೀವು ವ್ಯಾಪಾರ ಮಾಡಿ, ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ. ಇದು ಬೆದರಿಕೆನೋ ಅಥವಾ ಆಮೇಶನೋ? ನಾವೇನಿದ್ರು ಕೂಡ ಅಮೇರಿಕ ಮುಂದೆ ಮಂಡಿ ಊರ್ತೀವಿ, ಹೇಳ್ಬಿಡಿ. ಪ್ರತಿ ದೇಶಕ್ಕೆ ಟ್ರಂಪ್ ಹೋಗಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಐ ಹ್ಯಾವ್ ಸ್ಪೋಕನ್ ಟು ದಿಸ್ 2 spokes. ಐ ಕಾಲ್ಡ್ ದೆಮ್ ಅಂಡ್ ಸೆಡ್, ಲುಕ್ ಅಟ್, ಯೂಸ್ ಯುವರ್ ಬ್ರೈನ್, ಡೋಂಟ್ ಗೋ ಫಾರ್ ವಾರ್. ಅವರೇ ಮೀಡಿಯೇಷನ್ ಮಾಡಿ ಅಂತ ಹೇಳಿ ಟ್ರಂಪ್ ಅವರು ಒಂದು ಜಾಗದಲ್ಲ 5ನೇ ಸರಿ ಹೇಳ್ತಾ ಇದ್ದಾರೆ. ಕತಾರ್ನಲ್ಲಿ ಅದೇ ಹೇಳಿದ್ದಾರೆ, ಸೌದಿನಲ್ಲಿ ಅದೇ ಹೇಳಿದ್ದಾರೆ, ಅಮೆರಿಕದಲ್ಲಿ ಅದೇ ಹೇಳಿದ್ದಾರೆ, ಪ್ರತಿ ಕಂಟ್ರಿಯಲ್ಲಿ ಹೋಗ್ಕೊಂಡು ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಇವತ್ತು ಈ ಪ್ರಸ್ತಾವನೆ ಹೇಳಿರ್ತಕ್ಕಂಥದ್ದು. ನಾವು ಯಾರು ಖಂಡನೆ ಮಾಡ್ಬೇಕು? ಅದಕ್ಕೆ ಸೆಕ್ರೆಟರಿಗಿನ ಜಾಸ್ತಿ ಮೋದಿ ಸಾಹೇಬ್ರ ಒಂದು ಖಂಡನೆ ಮಾಡಲಿ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ನೋಡಿದ್ರಲ್ರಿ, ಒಂದೊಂದು ಮುತ್ತು ಮನೆಗಳು ಎಷ್ಟು ಚಂದ ಮಾತಾಡೋದು. ಸೀಸ್ ಫೈರ್ ಬೇಡಾಗಿತ್ತು, ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ಯಾಕೆ ವಹಿಸ್ಬೇಕಿತ್ತು, ಭಾರತ ಯಾರ ಮುಂದೆ ಹೋಗಿ ತಲೆ ಬಗ್ಗಿಸ್ತೈತಿ, ಹಂಗ ಹಿಂಗ ಹಿಂಗ ಹಂಗ. ಇವರೆಲ್ಲರಿಗೆ ಕಪಾಳ ಮೋಕ್ಷ ಮಾಡೋ ಹಂಗ ಕಾಂಗ್ರೆಸ್ ಪಕ್ಷದವರ ಒಬ್ರು ಮಾತಾಡ್ಯಾರ. ಇವ್ರೆಲ್ಲರೂ ನಾಚ್ಕೋಬೇಕು, ಥೋ ಏನಪ್ಪ ನಾವು ಮಾತಾಡಿದ್ವು ಅನ್ಬೇಕು, ಹಂಗ ಮಾತಾಡ್ಯಾರ. ಅವ್ರು ಮಾತಾಡಿದವ್ರೇನು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಅಲ್ರಿ, ಕಾಂಗ್ರೆಸ್ ಪಕ್ಷದಾಗ ದೊಡ್ಡ ಹುದ್ದೆ ನಿಭಾಯಿಸಿ ಬಂದವರು. ರಾಜ್ಯಾಧ್ಯಕ್ಷನಿಂದ ಹಿಡಿದು ಕಾರ್ಯದರ್ಶಿ, ರಾಷ್ಟ್ರೀಯ ಕಾರ್ಯದರ್ಶಿ ತನಕನೂ ಕೆಲಸ ಮಾಡಿದವರು UPA ಗೌರ್ಮೆಂಟ್ ಇದ್ದಾಗ. ಅವ್ರು ಯಾರಪ್ಪ ಅಂತಂದ್ರೆ ಸಲ್ಮಾನ್ ಖುರ್ಷಿದ್. ಇವ್ರ ಕಾಂಗ್ರೆಸ್ ಹಿರಿಯ ನಾಯಕ. ಇವ್ರ ಬಾಯಿಂದ ಏನು ಮಾತು ಬಂದಾಗ ಗೊತ್ತೇನ್ರಿ? ಯುದ್ಧ ಮಧ್ಯಸ್ಥಿಕೆಯಿಂದ ನಿಂತಿಲ್ಲ, 2 ದೇಶಗಳ ಮಾತುಕತೆಯಿಂದ ನಿಂತೈತಿ. ಇವು 2 ದೇಶ ಬಿಟ್ಟು ಬೇರೆ ಯಾರೂ ಇದ್ರಾಗ ಹಸ್ತಕ್ಷೇಪ ಮಾಡಿಲ್ಲ. ಟ್ರಂಪ್ ಹೇಳಿಕೆ ಅಂತೂ ಇದಕ್ಕೆ ಸಂಬಂಧನ ಇಲ್ಲ ಅಂತ ಪಟ್ಟನ ಕಪಾಳಿಗೆ ಹೊಡೆದಂಗೆ ಹೇಳಿಬಿಟ್ಟಾರ. ಕಾಂಜಿ ಪಿಂಜಿ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಇಂಥವ್ರು ಮಾತಾಡಿದ್ದು ಕಾಂಗ್ರೆಸ್ ಅವ್ರಿಗೆ ಒಂದು ರೀತಿ ನಾಚಿಕೆ ತಂದೈತಿ. ಅವ್ರೇನು ಹೇಳಿದ್ರು ಕೇಳಿಸ್ಕೊಂಡ್ಬಿಡ್ರಿ. किसी किस्म का हस्तक्षेप कहीं नहीं था, कहीं मध्यस्थता नहीं थी. लेकिन जब विश्व में ऐसी चीज होती है तो अलग अलग लोग प्रयास करते हैं कि कुछ संदेश दें, कुछ कहें, कुछ पहुंचाएं. लेकिन जो कुछ भी हुआ है वो दोनों देशों के बीच में ही हुआ है. जब हमें एस्केलेट हुआ था मामला तो हमारे बीच का था, जब खत्म हुआ, समाप्त हुआ तो हमारे बीच का समाप्त हुआ. पाकिस्तान DGMO की ओर से पहल हुई, उन्होंने ये कहा कि इसको हम समाप्त करें. हमने कहा कि आप समाप्त करने के तैयार हैं तो कर दीजिए, 5 बजे समाप्त करें. ಕಾಂಗ್ರೆಸ್ನವರ ಹಿರಿಯ ನಾಯಕರು ಹೇಳಿದ್ರು ಹಿಂಗಾದ್ರೂ ಜೈರಾಮ್ ರಮೇಶ್ ಅವರು ನಿನ್ನೆ ಮತ್ತೆ ಹೇಳ್ತಾರ, 11 ದಿನದಾಗ 8 ಸಲ ಟ್ರಂಪ್ ನಾನೇ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಸಿನಿ ಅಂತಾರ, ಇದಕ್ಕೆ ಮೋದಿ ಅವರು ಉತ್ತರ ಕೊಡಬೇಕು ಅಂತ.
देखिए 11 दिन में 8 बार राष्ट्रपति ट्रंप ने दोहराया है कि मैंने भारत और पाकिस्तान को लुभाया है, धमकाया है और युद्ध विराम करवाया है। ये 8 बार उन्होंने कहा है 11 दिन में। और हमारे प्रधानमंत्री डोनाल्ड भाई के दोस्त चुप हैं, हमारे विदेश मंत्री चुप हैं। ಅಲ್ಲ, ಇಷ್ಟು ಮಂದಿ ಮಾತಾಡತ್ತಾರ, ಇಷ್ಟು ಉತ್ತರ ಬಂದಾವ, ನಿಮಗೆ ಮೋದಿ ಅವ್ರದ್ದು ಉತ್ತರನ ಯಾಕೆ ಬೇಕು ಅಂತ. ಯುದ್ಧ ಮಾಡಿದ ಸೇನೆಯವರು ಹೇಳಿದ್ರು, ಆದ್ರೂ ನಿಮ್ಗೆ ಅದು ಖರೇನಾ ಅನ್ನಿಸ್ವಲ್ತು. ಖರೆ ರೀ, ಬಿಜೆಪಿ ಅವರು ಕಾಂಗ್ರೆಸ್ ಅವರು ಬಿಡ್ರಿ, ಯುದ್ಧ ಯಾರು ಮಾಡಿದ್ರು ಪಾಕಿಸ್ತಾನದ ಮೇಲೆ, ಅವರ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಪಾಕಿಸ್ತಾನದ DGMO ಹೇಳಿದ್ರು ಯುದ್ಧ ವಿರಾಮ ನಾವು ಘೋಷಣೆ ಮಾಡ್ತೀವಿ, ನಮ್ಗೆ ಯುದ್ಧ ಮಾಡಕ್ ಆಗಂಗಿಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ. ಅವಾಗ ನಾವು ಯುದ್ಧ ನಿಲ್ಸೀವಿ, ಅದು ಯುದ್ಧ ವಿರಾಮ ಅಂದ್ರೆ ಅಲ್ಪ ವಿರಾಮ ಐತಿ ಅಂತ ಕಮಾಂಡರ್ ಹೇಳ್ಯಾರಿ ರಘುನಾಯರ್ ಅವರು. ಅದು ಪ್ರೆಸ್ ಮೀಟ್ ಕ್ಯಾಮ್ರಾ ಮುಂದೆ ಕೂತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಕೇಳ್ಸಂಗ ಕಾಣಿಸಂಗ ನಿಮಗೆ ಯಾಕೆ ಕಾಣಿಸ್ಲಿಲ್ರಿ ಜೈರಾಮ್ ರಮೇಶ್ ಅವರ? ಸಂತೋಷ್ ಲಾಡ್ ಸಾಹೇಬ್ರು, ಖರ್ಗೆ ಸಾಹೇಬ್ರು, ಕೊತ್ತೂರು ಮಂಜುನಾಥ್ ಅವರು, ಇವರೆಲ್ಲರೂ ಸೇರ್ಕೊಂಡು ಏನು ಮಾಡಕ್ಕೆ ಹೊಂಟಾರ? ದೇಶದ ಬಗ್ಗೆ ಮಾತಾಡೋದು, ದೇಶದ ಸೇನೆ ಬಗ್ಗೆ ಮಾತಾಡೋದು, ನಮ್ಮ ದೇಶದ ಬಗ್ಗೆನ ಮಾತಾಡತ್ತೀವಿ ಅನ್ನೋ ಕಬರಿಲ್ಲದೆ ಮಾತಾಡೋದು, ಸಣ್ಣ ಹುಡುಗರು ಆಟ ಮಾಡ್ಕೊಂಡ್ಬಿಟ್ಟಾರ. ಮೋದಿ ಅವರ ಬಂದು ಉತ್ತರ ಹೇಳಬೇಕು, ಸಭೆ ಕರಿಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಅಂತೂ ಹೇಳ್ಕೋತಾ ಇದ್ದಾರೆ. ಯಾರ ಬಾಯಿಂದ ಬರಬೇಕಾಗಿತ್ತು ಅವ್ರ ಬಾಯಿಂದ ಬಂದರೂ ಇವ್ರಿಗೆ ಸಮಾಧಾನ, ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಕೈತಿ. ಒಂದು ರೀತಿ ನಾಚಿಕೆಗೇಳೋ ಪರಿಸ್ಥಿತಿ ಒಳಗೆ ನಿಂತರೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಆ ದೇವರ ಇವ್ರನ್ನ ಕಾಪಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.